ಈಗ ನಾವು ಪಕ್ಷದ ಎಲ್ಲ ಮುಖಂಡಗಳನ್ನೆಲ್ಲ ಸೇರಿ ಎಲ್ಲ ನಮ್ಮ ಲೋಕಲ್ ಇಶ್ಯೂಸ್ ಏನಿರಲಿಲ್ಲ ಹೊರಗಡೆಯವ್ರು ಕೆಲವು ಕೇಳಿದ್ರು, ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಿಳ್ಕೊಂಡು ತೀರ್ಮಾನ ಮಾಡಿದ್ರು. ಒಬ್ಬ ಯುವಕನಿಗೆ, ವಿದ್ಯಾವಂತನಿಗೆ, ಪ್ರಜ್ಞಾವಂತನಿಗೆ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದಂಥ ಒಬ್ಬ ಯುವಕನಿಗೆ ಕೊಡಬೇಕು ಆ ಕುಟುಂಬಕ್ಕೆ ಅಂತೇಳಿ ನಮ್ಮ ಪಕ್ಷದಿಂದ ಮೊದಲಿಂದ ಕೂಡ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತ ಪ್ರಕಾರ ನಾವು ಮಾಡ್ಕೊಂಡು ನಾವು ಬಂದು ಕೊಟ್ಟ ಮೇಲೆ ಅವರು ಕೂಡ ಇವತ್ತು ಜನರಿಗೆ ಅವರ ತಾಯಿ ಎಲೆಕ್ಷನಲ್ಲಿ ಕೂಡ ಭಾಳ ಚೆನ್ನಾಗಿ ದುಡಿದಿದ್ದಾರೆ. ಅವರ ತಾಯಿ ಎಲೆಕ್ಷನ್ಗೆ ಅವ್ರಿಗೆ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ, ನಾವೇ ಬಲವಂತ ಮಾಡಿ ಪಕ್ಷದ ಪರವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಿಲ್ಲಿಸಿ ಇವತ್ತು ನಮಗೆ ಲೋಕಸಭೆಯಲ್ಲಿ ಕೂಡ ಉತ್ತಮವಾಗಿ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಅವರು ಬೆಳೀತಾ ಇದ್ದಾರೆ. ಒಳ್ಳೊಳ್ಳೆ ವಿಚಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಈ ಕ್ಷೇತ್ರದ ಜನತೆ ಸೇವೆಯನ್ನು ಭಾಳ ಉತ್ತಮವಾಗಿ ಅವರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಶಾಸಕರಿಗೂ ಕೂಡ ಒಟ್ಟಾಗಿ ಅವ್ರ ಕೈಯನ್ನು ಜೋಡಿಸಿ ಅವ್ರ ಜೊತೆಯಲ್ಲಿ ಕೆಲಸವನ್ನು ಕೂಡ ಇವತ್ತು ಅವರು ಮಾಡ್ತಾ ಇದ್ದಾರೆ. ಇದಲ್ಲದೆ ಶಿವಶಂಕರಪ್ಪನವರು ಎಲ್ಲ ಬಡವರಿಗೆ 2 ಶೌಲ್ಟ್ರಿ ಕಟ್ಟಿದ್ದಾರೆ. ಎಲ್ಲರೂ ಕೂಡ ಫ್ರೀಯಾಗಿ ಬರೀ ಕರೆಂಟದ್ದು ಕ್ಲೀನ್ ಮಾಡೋ ಚಾರ್ಜಸ್ ಬಿಟ್ಟು ಮಿಕ್ಕಿದ ರೀತಿಯೆಲ್ಲ ಕೊಂಡಿದ್ದಾರೆ. ಇದು ಭಾಳ ವಿಶೇಷ. ನಾವೆಲ್ಲ ಅವ್ರ ಹತ್ರ ಕಲ್ತ್ಕೊಳ್ಬೇಕಾದ್ದು ಭಾಳ ಇದೆ. ಇದನ್ನು ನಾನು ಹಣ ಇಷ್ಟೇ ಶ್ರೀಮಂತಿಕೆ ಇರ್ಬೋದು, ಕೊಡಬೇಕಾದಂಥ ದಾನಿ, ಆ ಕೈ ಕೊಡುಗೈ ದಾನಿ ಅನ್ಸ್ಕೊಳ್ಳೋದು ಭಾಳ ವಿಶೇಷವಾದಂಥದ್ದು. ಬಹುಶಃ ಅದನ್ನು ಅವರ ಮೊಮ್ಮಗ ನಮ್ಮ ಅಭ್ಯರ್ಥಿ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಎಲ್ಲ ಥರದ ಸಂಕಲ್ಪ ಕೂಡ ಮಾಡಿ ಅವರ ತಾತನ ಥರ ಹೆಜ್ಜೆ ಹಾಕಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಭಾಳ ಸಂತೋಷ. ಸೊ ಈ ಕೆಲಸ ಇವತ್ತು ನಮ್ಮ ಸರ್ಕಾರ ಬಂದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಕೊಟ್ಟಿದ್ದೇವೆ. ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಮೋದಿ ಸಾಹೇಬರು ಕೂಡ ಇವತ್ತು ಸರಿಯಾದ ರೀತಿ ಅವರು ಸಮರ್ಪಕವಾಗಿ ಹಣ ಕೊಟ್ಟಿಲ್ಲ, ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ಎಲ್ಲ ಒಂದು ಕಡೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ, ಅಷ್ಟು ದೊಡ್ಡ ಸ್ಥಾನದಲ್ಲಿರೋರು ಇದನ್ನೆಲ್ಲ ಮಾಹಿತಿ ಎಲ್ಲ ಅವ್ರ ಹತ್ರ ಇರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಆಚಾರ ವಿಚಾರದಿಂದ ನಮ್ಮ ಕಾರ್ಯಕ್ರಮವನ್ನು ನೋಡಿ ಅವರು ಟೀಕೆ ಮಾಡಿದಂಥವ್ರು ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಒಂದಲ್ಲ ಒಂದು ಕಾರ್ಯಕ್ರಮ ತೆಗೆದುಕೊಂಡು ಅವರು ಸಹಾಯ ಮಾಡ್ತಾಯಿದ್ದಾರೆ. ಅವರು ಕೂಡ ಅವರ ಕಾರ್ಯಕ್ರಮ ಸರ್ಕಾರದ ಪ್ರಣಾಳಿಕೆಗಳಲ್ಲಿ ಅವರು ಸೇರಿಸ್ಕೊಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಈ ರೀತಿ ಹೇಳಿದ್ದಾರೆ. ಇಲ್ಲಿ BJPಯವರ ಮುಖವಾಡ ಇವತ್ತು ಈಚೆ ಬಂದ್ಬಿಟ್ಟಿದೆ. ಏನಂತಂದರೆ, ನಾವು ಏನು ಯುವಕರಿಗೆ, ಹೆಣ್ಮಕ್ಳಿಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ, ಆ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅಂತೇಳಿ ಕೆಲವರು ಮೊದಲಿಂದ ಕೂಡ ದೊಡ್ಡ ಸಂಚು ನಡೆಸೋದು. ಈ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಚುನಾವಣೆಗೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದಾರೆ. ಏನು, ಈ ಚುನಾವಣಾ ದೃಷ್ಟಿಯಿಂದ ಈ ಹಣನ ಬಿಡುಗಡೆ ಮಾಡಬಾರ್ದು ಅಂತೇಳಿ. ಇದು ಹೊಸ ಕಾರ್ಯಕ್ರಮ. ಈ ಚುನಾವಣೆಗೆ ನಾವೇನು ಘೋಷಣೆ ಮಾಡಲಿಲ್ಲ. ನಾವು ಚುನಾವಣಾ ಮುಂಚಿತವಾಗಿ ಘೋಷಣೆ ಮಾಡಿ 6 ತಿಂಗಳಲ್ಲೇ ಅಕ್ಕಿ ಕೊಡೋದಿರ್ಬೋದು, ಇದನ್ನು ಬಸ್ಗೆ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಇವೆಲ್ಲ ಕೂಡ ನಾವು 6 ತಿಂಗಳೊಳಗೆ ಎಲ್ಲ ಅನುಷ್ಠಾನಕ್ಕೆ ತಂದು ಈಗಾಗಲೇ 1.25 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೂಡ ಈಗ ಪ್ರತಿ ಅಕೌಂಟ್ಗೆ ತಲುಪಿಸಿದ್ದೇವೆ. ಈ ಮಧ್ಯದಲ್ಲಿ ಈ BJPಯವರೆಲ್ಲ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಇದು ಕೊಡಬಾರ್ದು ಅಂದರೆ, ಇದು ಮುನ್ನೋಚನೆ ಏನು ಕಾಣ್ತದೆ ಅಂತಂದರೆ, ಇದನ್ನು ನಿಲ್ಲಿಸಬೇಕು ಅಂತೇಳಿ ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ಇದು ನಾವು ಎಲೆಕ್ಷನ್ ಕಮಿಷನ್ ಲೆಟ್ರಿಗೆಲ್ಲ ನಾವೇನು ಗೌರವ ಕೊಡುವಂಥದ್ದು ಏನಿಲ್ಲ. ಇದೇನು ಹೊಸ ಕಾರ್ಯಕ್ರಮ ಏನಿಲ್ಲ. ಕಾನೂನು ಅಡಿಯಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ನಾವು ಕಾನೂನು ಅಡಿಯಲ್ಲಿ ಹಣ ಯಾರು ಕೊಡಬೇಕು ಅದನ್ನು ಬಿಡುಗಡೆ ಹೋದ ತಿಂಗಳವರೆಗೂ ಕೂಡ ಈಗಾಗಿದೆ. ಈ ತಿಂಗಳದ್ದು ಈಗ ಇದಾದ ಮೇಲೆ ಯಾವಾಗ ರಿಲೀಸ್ ಮಾಡಬೇಕು ಆ ರಿಲೀಸನ್ನು ನಾವು ಮಾಡ್ತೀವಿ. ಇದು ರೆಗ್ಯುಲರ್ ಸ್ಕೀಮ್, ಇದು ಹೊಸ ಸ್ಕೀಮ್ ಏನಿಲ್ಲ. ಆದರೆ ಇವತ್ತು ಕೊಡ್ತಾ ಇರೋಂಥ ಹಣನ ಈ ಕೊಡಬಾರ್ದು, ಹೋದ ತಿಂಗಳದು ಈ ತಿಂಗಳದು ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹಾಕಿದ್ದಾರಲ್ಲ, ಇದು ಖಂಡನೀಯ. ಅವರ ಆಲೋಚನೆ ಏನಿದೆ, ಬಡವರ ಪರವಾಗಿ ನಾವೇನು ಸಹಾಯ ಮಾಡೋಕ್ಕೆ ಹೊರಟಿದ್ದೀವಿ, ಏನು ಬೆಲೆಗಳ ಏರಿಕೆಯಿಂದ ಏನು ತೊಂದರೆ ಆಗ್ತಾ ಇದೆ, ಅದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಈ ಜನರಿಗೆ, ಬಡವರಿಗೆ ತೊಂದರೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ BJPಯವರ ಕಾರ್ಯತಂತ್ರ ಇದರಿಂದ ಅರ್ಥ ಆಗ್ತದೆ. ಕೋರ್ಟ್ಗೆ ಹೋಗಿ ಎಲೆಕ್ಷನ್ ಕಮಿಷನಿಂದ ಅಲ್ಲಿಂದ ಒಂದು ಪತ್ರ ಕೂಡ ಅವರು ಬರೆಸಿದ್ದಾರೆ. ಸೊ ನಾನು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಎಲ್ಲರ ಅಕೌಂಟ್ಗೆ 3 ತಿಂಗಳು ಹಣ ಎಲ್ಲ ಕೂಡ ತಲುಪಿದೆ.
ಈಗಾಗಲೇ ನಿನ್ನೆವರೆಗೂ ಯಾರು ಹಣ ಕೊಡಬೇಕು ಅದೆಲ್ಲ ಅವ್ರಿಗೆ ರೆಗ್ಯುಲರ್ ಸ್ಕೀಮ್ ಇದು, ಅವ್ರಿಗೆಲ್ಲ ತಲುಪಿದೆ. ಬಟ್ ಯಾರು ಚಿಂತೆ ಮಾಡೋದು ಬೇಡ. ನಮ್ಮೆಲ್ಲ ಸರ್ಕಾರದಲ್ಲಿ ಬದ್ಧತೆ ಇದೆ. ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಆದರೆ ನಿಮಗೆ ಏನು ಒಂದು ಆತಂಕವನ್ನು ಮಾಡಿ ಭಯ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಕೈಲಿ ಅವ್ರು ಗೆಲ್ಲುವುದಿಲ್ಲ, ಅವ್ರ ಸರ್ಕಾರ ಮುಂದಿನದಲ್ಲಿ ಬರುವುದಿಲ್ಲ. ಈಗಾಗಲೇ ನಾನು ದಕ್ಷಿಣ ಭಾರತ ಮತ್ತು ಅನೇಕ ರಾಜ್ಯಗಳಿಗೆ ಭೇಟಿ ಕೊಟ್ಟು ನೋಡಿದ್ದೇನೆ. ಎಲ್ಲ ಕಡೆ ಇವತ್ತು ನಮ್ಮ ಕಾಂಗ್ರೆಸ್ಸು ಮತ್ತು ಅಲಯನ್ಸ್ ಸರ್ಕಾರ ಪಾರ್ಟಿಗಳು ಇವತ್ತು ಚುನಾವಣೆಗಳಲ್ಲಿ ಗೆಲ್ತಾ ಇದೆ. ನಮ್ಮ ಅಭ್ಯರ್ಥಿಗಳು ಕೂಡ ಗೆಲ್ತಾ ಇದ್ದಾರೆ. ನಮ್ಮ ಯೋಜನೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಈ ಪತ್ರನ ಅವ್ರೇನು ಎಲೆಕ್ಷನ್ ಕಮಿಷನ್ ಬರೆದಿದ್ದಾರೆ, ಕೆಲವ್ರಿಗೆ ಇದನ್ನು ಕೊಡ್ತೇನೆ, ಒಂದಷ್ಟು ಕಾಪಿನೂ ಕೊಡ್ತೇನೆ. ನೀವು ಕೂಡ ಅವ್ರೇನು ಕೋರ್ಟ್ಗೆ ಹೋಗಿದ್ದಾರೆ, ಏನು ಬರೆಸಿದ್ದಾರೆ, ಯಾವ ರೀತಿ ಅಧಿಕಾರನ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಡವ್ರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಯುವಕರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಆ ಹೆಣ್ಮಕ್ಳು ಗುರುಲಕ್ಷ್ಮಿಯ ಮನೆ ಯಜಮಾನರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂಥ ಉತ್ತರ ಈ ನಮ್ಮ ಮತದಾರರು ಇಲ್ಲೇನು ಸುಮಾರು 58,000 ಕುಟುಂಬಗಳು ಇಲ್ಲಿದೆ. ಆ ಕುಟುಂಬಗಳೆಲ್ಲ ಕೂಡ ಯಾರು ಇದನ್ನು ಪಡ್ಕೊಳ್ತಾ ಇದ್ದೀರಿ, ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ಈ ದೃಷ್ಟಿಯಲ್ಲಿ ನೀವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು. ಮಾಧ್ಯಮದವರು ಕೂಡ ಭಾಳ ಸಮರ್ಪಕವಾಗಿ ನಮ್ಮ ಮಲ್ಲಿಕಾರ್ಜುನ್ ಹೇಳ್ದಂಗೆ ನೀವೆಲ್ಲ ಕೂಡ ಉತ್ತಮವಾಗಿ ಸಹಕಾರ ಕೊಟ್ಟಿದ್ದೀರಿ, ಶಾಂತ ರೀತಿಯಿಂದ ಕೊಟ್ಟಿದ್ದೀರಿ. ಇನ್ನು 2 ದಿನ ಭಾಳ ಹುಷಾರಾಗಿ, ಯಾಕೆಂದರೆ ನಾವು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾನು ವರ್ತಕರ ಹತ್ರ ಸರ್ವೆ ಮಾಡಿಸಿದ್ದೇನೆ, ಮೈನಾರಿಟೀಸ್ ಹತ್ರ ಸರ್ವೆ ಮಾಡಿಸಿದ್ದೇನೆ, ಸ್ಪೆಷಲ್ ಸರ್ವೆ. ಅವ್ರು ಏನು ಹೇಳ್ತಾರೆ ಅಂದರೆ, ಶಿವಶಂಕರಪ್ಪನವರ ಆಡಳಿತದಲ್ಲಿ, ಅವರ ನಾಯಕತ್ವದಲ್ಲಿ ಪ್ರತಿ 1995ರಲ್ಲಿ ಆದ ಘಟನೆ ಆದಮೇಲೆ ಯಾವ ಘಟನೆಗೂ ಕೂಡ ಅವಕಾಶ ಕೊಡದೆ ಇದೊಂದು ಶಾಂತಿ ನಗರ, ನಾವೆಲ್ಲರೂ ಕೂಡ ಯಾರಿಗೂ ಕೂಡ ಹ್ಯಾರಾಸ್ಮೆಂಟ್ ಇಲ್ಲ, ಎಕ್ಸ್ಪ್ಲಾಟೇಷನ್ ಇಲ್ಲ, ಯಾವ ಥರದ ತೊಂದರೆ ಕೂಡ ಇಲ್ಲ, ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ ಅನ್ನೋದು ಎಲ್ಲ ವರ್ತಕರು ಕೂಡ ಯಾವುದೇ ಪಾರ್ಟಿಲಿ ಗುರ್ಸ್ಕೊಂಡಿದ್ರು ಕೂಡ ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಇದು ನಮಗೆ ಭಾಳ ಶಕ್ತಿ ತರುವಂಥ ವಿಚಾರ. ಸೊ ಅದರಿಂದ ಏನು ಅವರ ಮುಖಂಡತ್ವದಲ್ಲಿ ಅವರ ಮೊಮ್ಮಗನಿಗೆ ನಾವು ಇವತ್ತು ಆಯ್ಕೆ ಮಾಡಿದ್ದೇವೆ, ಮತ್ತು ಮಗ ಮತ್ತು ಪ್ರಭಾ ಅವರು ಇಬ್ಬರು ಕೂಡ ಈ ಒಂದು ಜಿಲ್ಲೆಯ ಜವಾಬ್ದಾರಿ ತೆಗೆದುಕೊಂಡು ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಜನರ ಜೊತೆ ನಿಲ್ತಾರೆ. ಇದೊಂದು ಹೊಸ ಪೀಳಿಗೆ, ಹೊಸ ಯುವಕರ ಚಿಂತನೆ, ಹೊಸ ಆಲೋಚನೆ, ಹೊಸ ಜನ್ರೇಷನ್ನು. ಇದು ಮುಂದಕ್ಕೆ ಯುವಕರಿಗೆ ಎಲ್ಲರೂ ಕೂಡ ಬಳಸ್ಕೊಂಡು ಭಾಳ ನಮ್ರತೆಯಿಂದ ಇವತ್ತು ಒಳ್ಳೆ ವಿದ್ಯಾವಂತ ಇದ್ದಾನೆ, ಪ್ರಜ್ಞಾವಂತರಿದ್ದಾರೆ. ಸೊ ಹೊಸ ಆಲೋಚನೆಗಳು ಕೂಡ ಈ ನಗರಕ್ಕೆ ಉತ್ತಮವಾದಂಥ ಭವಿಷ್ಯವನ್ನು ಕೊಡಲಿಕ್ಕೆ ನಮ್ಮ ಪಕ್ಷ ಅವ್ರನ್ನ ಆಯ್ಕೆ ಮಾಡಿದೆ. ಎಲ್ಲರೂ ಕೂಡ ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡಬೇಕು. ಮತ್ತು ಏನು BJPಯವರ ಏನು ಮುಖವಾಡ ಏನಿದೆ ಅದನ್ನು ಜನರಿಗೆ ತಿಳಿಸಲೇಬೇಕಾಗ್ತದೆ, ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಎಲ್ಲ ಈ ನಮ್ಮ 1,26,00,000 ಏನು ಗೃಹಲಕ್ಷ್ಮಿಯರು ಈ ರಾಜ್ಯದಲ್ಲಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳನ್ನು ಏನು ತಪ್ಪಿಸಬೇಕು ಅಂತ ಏನು ತೊಂದರೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಇದನ್ನ ಪ್ರತಿಭಟನೆಯನ್ನು ಕೂಡ ವ್ಯಕ್ತಪಡಿಸಬೇಕು ಮುಂದಿನ ದಿನದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಅಂಥೇಳಿ ನಾನೆಲ್ಲರೂ ಕೂಡ ಮನವಿ ಮಾಡಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಮತದಾನ ಕೂಡ ಕ್ಷೇತ್ರದ ಮತದಾರರು ಏನಿದ್ದಾರೆ